That's why it'll be interesting to see Dravid's tactics. Oh, that's hit it. And that's gone onto the wicket as well. He's dismissed Peterson with a dramatic... ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಒಂದು ಪಾಲಿಟಿಕ್ಸ್, ಇನ್ನೊಂದು ಕ್ರಿಕೆಟ್. ಎರಡರಲ್ಲೂ ಅಷ್ಟೇ ಸಖತ್ ಥ್ರಿಲ್ಲಿಂಗ್ ಇರುತ್ತೆ. ಈಗ ನಡೀತಲ್ಲ ರಾಜಕೀಯ ದೊಂಬರಾಟ. ಈ ಎಲ್ಲಾ ಬೆಳವಣಿಗೆಗಳನ್ನ ಕ್ರಿಕೆಟ್ ಸ್ಟೈಲ್ನಲ್ಲಿ ನೋಡೋ ಪ್ರಯತ್ನನೇ ಎಡ್ಡಿ ಹಿಟ್ ವಿಕೆಟ್. That's why it'll be interesting to see Dravid's tactics. Oh, that's hit it. And that's gone onto the wicket as well. He's dismissed Peterson with a dramatic... ಅದ್ ಸರಿ, ಇಲ್ಲಿ ವಿಕೆಟ್ ಯಾವುದು ಅಂತೀರಾ? ಗವರ್ನಮೆಂಟೇ ವಿಕೆಟು, ಯಡಿಯೂರಪ್ಪನವರೇ ಕ್ಯಾಪ್ಟನ್ನು, ಅವರದ್ದೇ ಟೀಮು. ಬೌಲಿಂಗ್ ಮಾಡಿದವರಲ್ಲಿ ಘಟಾನುಘಟಿಗಳಿದ್ದಾರೆ. ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಗವರ್ನರು, ಹೀಗೆ ಈ ಎಲ್ಲರ ಬೌಲಿಂಗ್ ಅನ್ನು ಮೆಟ್ಟಿ ನಿಂತಿದ್ದ ಯಡಿಯೂರಪ್ಪ ಔಟ್ ಆಗಿದ್ದು ಸಂತೋಷ್ ಹೆಗ್ಡೆ ಅವರ ಗೂಗ್ಲಿಗೆ. ಇದು ಪಕ್ಕಾ ಒನ್ ಡೇ ಮ್ಯಾಚ್. 5 ವರ್ಷದ ಮ್ಯಾಚ್ ಆದ್ರೂ ನಡೆದದ್ದು 3 ವರ್ಷ. ಹಿಟ್ ವಿಕೆಟ್ ಆಗಿದ್ದು ಕ್ಯಾಪ್ಟನ್ BS ಯಡಿಯೂರಪ್ಪ. ಮ್ಯಾಚ್ ನಡೆದ ಸ್ಟೇಡಿಯಂ ಕರ್ನಾಟಕ ಸ್ಟೇಟ್. ಮ್ಯಾಚ್ ರೆಫರಿ ಬಿಜೆಪಿ ಹೈಕಮಾಂಡ್. ಔಟ್ ಮಾಡಿದ ಬೌಲರ್ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ. ಔಟ್ ಮಾಡೋಕೆ ಬಳಸಿದ ಚೆಂಡು ಅಕ್ರಮ ಗಣಿಗಾರಿಕೆ. 120 MLAಗಳ ಪ್ಯಾಡು, ಹೆಲ್ಮೆಟ್ ಕಟ್ಟಿಕೊಂಡಿದ್ರು ಔಟ್ ಆಗೋದ್ರಿಂದ ಬಚಾವಾಗ್ಲಿಕ್ಕೆ ಆಗ್ಲೇ ಇಲ್ಲ. ಮಧ್ಯೆ ಮಧ್ಯೆ ಬೌಂಡ್ರಿ ಸಿಕ್ಸರ್ ಹೊಡೆದ್ರು. ಸ್ವಯಂಕೃತ ಅಪರಾಧಗಳಿಂದಾಗಿ ಯಡಿಯೂರಪ್ಪ ಹಿಟ್ ವಿಕೆಟ್ ಆದ್ರು. ಭಾರತದ ಸಂವಿಧಾನದ ವಿಷಯದಲ್ಲಿ ಈ ಮ್ಯಾಚ್ ಶುರುವಾಗಿದ್ದು 2008ರಲ್ಲಿ. ಕರ್ನಾಟಕ ಟೀಮ್ನ 25ನೇ ಕ್ಯಾಪ್ಟನ್ ಆಗಿ ಬಂದ ಯಡಿಯೂರಪ್ಪ ಅದಕ್ಕೂ ಮೊದಲು ವೈಸ್ ಕ್ಯಾಪ್ಟನ್ ಆಗಿ ಅನುಭವ ಇಟ್ಕೊಂಡಿದ್ರು. ಕುಮಾರಸ್ವಾಮಿ ಕ್ಯಾಪ್ಟನ್ ಆಗಿದ್ದ 2020 ಟೀಮ್ನ ವೈಸ್ ಕ್ಯಾಪ್ಟನ್ ಯಡಿಯೂರಪ್ಪ. ಆದ್ರೆ ಅಗ್ರಿಮೆಂಟಿನಂತೆ ಕುಮಾರಸ್ವಾಮಿ ಕ್ಯಾಪ್ಟನ್ಸಿ ಬಿಟ್ಕೊಟ್ಟಿಲ್ಲ. ಯಡಿಯೂರಪ್ಪ ಜನರ ಎದುರಿಗೆ ಹೋದ್ರು. ಜನ ಪಾಪಚ್ಚಿ ಅಂತ ಯಡಿಯೂರಪ್ಪನವರನ್ನೇ ಕ್ಯಾಪ್ಟನ್ ಮಾಡಿದ್ರು. ಟಾಸ್ ಗೆದ್ದ ಯಡಿಯೂರಪ್ಪ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. Followed up with a 6 in that area as well. He hit the boundaries quite easily. Isn't he a number 6 batsman? Kapali, yeah. Yeah, and didn't he hit 5 sixes? He did. ಮ್ಯಾಚ್ ಶುರುವಾಯಿತು. ಎದುರಾಳಿ ಕಾಂಗ್ರೆಸ್ ಟೀಮ್ಗೆ ಸಿದ್ದರಾಮಯ್ಯ ಕ್ಯಾಪ್ಟನ್, ಇನ್ನೊಂದು ಟೀಮ್ನಲ್ಲಿ ಕುಮಾರಸ್ವಾಮಿ ಗ್ರೂಪ್. ಹೋರಾಟ ನಡೀತಾ ಇತ್ತು. ಈ ಪೊಲಿಟಿಕಲ್ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ನಲ್ಲಿ ತಂಡದ ನಾಯಕ BS ಯಡಿಯೂರಪ್ಪ ಭರ್ಜರಿ ಬ್ಯಾಟಿಂಗ್ ನಡೆಸ್ತಾ ಇದ್ರು. ನಿಮ್ಮ ಕಾಂಗ್ರೆಸ್ನವರ ಹಣೆಬರ ನನಗೆ ಗೊತ್ತಿದೆ. ಯಾವ್ಯಾವ ಪ್ರಶ್ನೆ ಏನೇನು ಮಾಡಿದ್ರೆ ನನಗೆಲ್ಲ ಗೊತ್ತಿದೆ. ಎಲ್ಲವನ್ನ ಚರ್ಚೆ ಮಾಡೋಣ. ಅಕ್ರಮ ಸಂಪಾದನೆಯ ರನ್ಗಳು ಗುಡ್ಡೆಯಾಗಿ ಬೀಳ್ತಾ ಇದ್ವು. ರೆಫ್ರಿಗೆ ದೂರು ಕೊಟ್ಟರು ವರ್ಕೌಟ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಯಡಿಯೂರಪ್ಪ ಹಿಟ್ ವಿಕೆಟ್ ಆಗಿದ್ದು ಸಂತೋಷ್ ಹೆಗ್ಡೆ ಬೌಲಿಂಗ್ ನಲ್ಲಿ. ವೇಗವಾಗಿ ಬಂದ ಚೆಂಡಿನ ಮರ್ಮ ತಿಳಿಯಲಾರದೆ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ಇದು ಹಿಟ್ ವಿಕೆಟ್ ಔಟ್. ಯಡಿಯೂರಪ್ಪನವರಿಗೆ ಈ ಮ್ಯಾಚ್ ನಲ್ಲಿ ಒಂದಲ್ಲ ಎರಡಲ್ಲ 3 ಬಾರಿ ಜೀವದಾನ ಸಿಕ್ಕಿತ್ತು. ಮೊದಲ ಮ್ಯಾಚ್ ನಲ್ಲಿ ಎಡ್ಡಿ ಔಟ್ ಆಗೇ ಬಿಟ್ರು ಅನ್ನೋ ಸಂದರ್ಭ ಎದುರಾಗಿತ್ತು. ಅದು ಜನಾರ್ದನ್ ರೆಡ್ಡಿಯ ಬೌನ್ಸರ್, ಕರುಣಾಕರ್ ರೆಡ್ಡಿ ಯಾರ್ಕರ್, ರೇಣುಕಾಚಾರ್ಯ ದೂಸ್ರಾ. 1-2 ಬರೋಬ್ಬರಿ 60 ಜನರ ಟೀಮ್ ಏಕಾಏಕಿ ಕ್ಯಾಪ್ಟನ್ ಯಡಿಯೂರಪ್ಪನವರನ್ನ ಟಾರ್ಗೆಟ್ ಮಾಡಿತು. ಬ್ಯಾಟಿಂಗಿಗೆ ಪಿಚ್ ಯೋಗ್ಯವಾಗಿರಲಿಲ್ಲ. ಡಿಫೆನ್ಸ್ ಬ್ಯಾಟಿಂಗ್ಗೆ ಇಳಿದ ಯಡಿಯೂರಪ್ಪ ಹೇಗೋ ಬಚಾವಾಗ್ಬಿಟ್ರು. ಅಟ್ಯಾಕಿಂಗ್ ಬೌಲಿಂಗ್ ಮಾಡ್ತಿದ್ದವರು ದೋಸ್ತಿ ಆಗ್ಬಿಟ್ರು. ಒಳ್ಳೆ ಇಂಡಿಯಾ ಪಾಕಿಸ್ತಾನ ಟೀಮು ಒಟ್ಟಿಗೆ ಆಡದಂತಿತ್ತು. ಆಗ ಪಿಚ್ ನಲ್ಲಿ ಎಡ್ಡಿ ದೇವರ ಭಜನೆ ಮಾಡಿದ್ರು. ಅಯ್ಯೋ ದೇವರೇ ಕಾಪಾಡಪ್ಪ ಅಂತ ಮೊರೆ ಇಟ್ಟಿದ್ರು. ಹೆಂಗಪ್ಪ ಈ ಬೌಲಿಂಗ್ ಫೇಸ್ ಮಾಡೋದು ಅಂತ ಕಣ್ಣೀರಿಟ್ಟಿದ್ರು. ಕ್ಯಾಪ್ಟನ್ ಕೂಗು ದೇವರಿಗೆ ಕೇಳಿಸೇ ಬಿಡ್ತು. ಶೋಭಾ ಕರಂದಾಜೆ ಅವರ ವಿಕೆಟ್ ಉರುಳಿ ಬಿತ್ತು. ಎಡ್ಡಿ ಟೀಮ್ ಮತ್ತೆ ಬ್ಯಾಟಿಂಗ್ ಮಾಡೋಕೆ ರೆಫ್ರಿ ಎಸ್ ಅಂದ್ರು. ಈ ಇಡೀ ಮ್ಯಾಚ್ ನಲ್ಲಿ ಯಡಿಯೂರಪ್ಪನವರನ್ನು ಮತ್ತೆ ನಡಗಿಸುವಂತೆ ಬೌಲಿಂಗ್ ಮಾಡಿದ್ದು ಕುಮಾರಸ್ವಾಮಿ. ಆದ್ರೆ ಎಷ್ಟೇ ಶಕ್ತಿ ತಂತ್ರ ಹಾಕಿ ಬೌಲಿಂಗ್ ಮಾಡಿದ್ರು ವಿಕೆಟ್ ಪಡೆಯುವಲ್ಲಿ ಮಾತ್ರ ವಿಫಲರಾದ್ರು. ಯಡಿಯೂರಪ್ಪ ಟೀಮ್ನ ವೀಕ್ನೆಸ್ ಗಳನ್ನ ಬಯಲು ಮಾಡಿದ್ರು. ಸರ್ಕಾರದಲ್ಲಿ ಯಡಿಯೂರಪ್ಪ ತೆಂಡೂಲ್ಕರ್ ಆದ್ರೆ ಕುಮಾರಸ್ವಾಮಿ ಗ್ಲೆನ್ ಮೆಕ್ಗ್ರಾತ್. ಕ್ರಿಕೆಟ್ ನಲ್ಲಿ ಗ್ಲೆನ್ಗೆ ತೆಂಡೂಲ್ಕರ್ ವಿಕೆಟ್ ಕೊಟ್ಟಿದ್ದಾರೆ. ಬೌಂಡ್ರಿ ಸಿಕ್ಸರ್ ಅನ್ನು ಹೊಡೆದಿದ್ದಾರೆ. ಇಲ್ಲೂ ಹಾಗೆ ಆಯ್ತು. But the timing was exquisite. ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಬಂದಿದೆ. ಈ ಮ್ಯಾಚ್ ಭರ್ಜರಿಯಾಗಿರುತ್ತೆ. ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆ ಆಗುತ್ತೆ. ಅಭಿವೃದ್ಧಿ ರನ್ ಹೊಳೆಯ ಹರಿಯುತ್ತೆ ಎಂದು ಕಾದಿದ್ದವರು ವೋಟ್ ಹಾಕಿದ್ದ ಪ್ರೇಕ್ಷಕರು. ಅವರಿಗೆ ಮನರಂಜನೆಯನ್ನು ಸಿಕ್ತು. ಆದ್ರೆ ರನ್ ಹೊಳೆ ಹರಿಯಲೇ ಇಲ್ಲ. 4th ಅಂಪೈರ್ಸ್ ಸುಮ್ಮನೆ ಬಿಡ್ತಾರೆ.
ಈ ಮ್ಯಾಚ್ನಲ್ಲಿ ಕೆಲವರು ಕಾಟ್ ಅಂಡ್ ಬೋಲ್ಡ್ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ, ರಾಮಚಂದ್ರೇಗೌಡ, ವಿ ಸೋಮಣ್ಣ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇವರೆಲ್ಲ ಕಾಟ್ ಅಂಡ್ ಬೋಲ್ಡ್ ಆದ ಆಟಗಾರರು. ಬೌಲ್ಡ್ ಆದವರು ಮತ್ತೆ ಅಖಾಡಕ್ಕಿಳಿದು ಬ್ಯಾಟಿಂಗ್ ಮಾಡಿದ್ದು ಈ ಮ್ಯಾಚಿನ ಸ್ಪೆಷಾಲಿಟಿ. ಇದರ ಮಧ್ಯೆ ರನ್ಔಟ್ ಆದವರ ಸಂಖ್ಯೆ ದೊಡ್ಡದು. ಆಪರೇಷನ್ ಕಮಲದ ಮ್ಯಾಚ್ ಫಿಕ್ಸಿಂಗ್ ಆದಾಗ ಟೀಮ್ನಲ್ಲಿದ್ದ ಕೆಲವು ಆಟಗಾರರನ್ನ ರನ್ಔಟ್ ಮಾಡಿಸಲಾಯಿತು. ಕೆಲವರಿಗೆ ವಿನಾಕಾರಣ ಗಾಯವಾಯಿತು. ಗಾಯಾಳುಗಳಲ್ಲದವರ ಬದಲಿಗೆ ಬೇರೊಬ್ಬ ಆಟಗಾರರು ಬಂದು ಬ್ಯಾಟಿಂಗ್ ಮಾಡಿದ್ದು ಮ್ಯಾಚ್ನ ಇನ್ನೊಂದು ಹೈಲೈಟ್. ಒಟ್ಟಿನಲ್ಲಿ ಈ ಪಾಲಿಟಿಕ್ಸ್ ಕ್ರಿಕೆಟ್ ಸಖತ್ ಇಂಟ್ರೆಸ್ಟಿಂಗ್. ಈಗೊಂದು ಟೀ ಬ್ರೇಕ್. ಯಡಿಯೂರಪ್ಪ ಟೀಮ್ ಔಟ್, ಬಟ್ ಬ್ಯಾಟಿಂಗ್ ವಿಲ್ ಕಂಟಿನ್ಯೂ. ಜಸ್ಟ್ ವೇಟ್, ಒಂದಿಷ್ಟು ಹಳೆ ಮ್ಯಾಚ್ಗಳ ಹೈಲೈಟ್ಸ್ ತೋರಿಸೋದು ಬಾಕಿ ಇದೆ, ಮಿಸ್ ಮಾಡ್ಕೋಬೇಡಿ. That's why it'll be interesting to see Dravid's tactics. Oh, that's hit it. And that's gone onto the wicket as well. He's dismissed Peterson with a dramatic